ಶಾರದಾ, ನಿಮ್ಮ ಮಗಳ ಮೇಲೆ ಪಶುಪತಿ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ತಾಳಿ ನಿನ್ ಪಾಕೆಟಲ್ಲಿ ಯಾಕಿದೆ? ಹೊಸ ತರ ನಾಟಕನ? ನನ್ನಮ್ಮ ನಿನ್ ಜೊತೆ ಬಂದಿಲ್ವಾ? ಹೇಳದ್ನಲ್ಲ ಯಜಮಾನ್ರೆ, ನನ್ ಜೊತೆ ಯಾರು ಬರ್ಲಿಲ್ಲ. ಅವ ಚಾರು ಜಯಂತಿ ಫೋನ್ ಮಾಡಿದಂತೆ, ಚಾರು ಜೊತೆ ಮೀನಾಕ್ಷಿ ಇಲ್ವಂತೆ. ಚಾರು ಜೊತೆ ಹೋಗಿರ್ಬೋದು ಅಂತ ನಾವೆಲ್ಲ ಅನ್ಕೊಂಡಿದ್ವಿ, ಆದ್ರೆ ಚಾರು ಜೊತೆ ಇಲ್ವಂತೆ. ಅವಳು ಬರ್ತಾ ಇದ್ರೇನು ಆಸೆ. ಆಗ್ಲೇ ನಿನ್ಗೂ ಮಯೂರಿಗೂ ಒಳ್ಳೇದಾಗದು. ಚಾರು, ಒಂದು ಕೆಲಸ ಮಾಡು, ನಿನ್ನ ಮೊಬೈಲಿಂದ ಅವ್ರ ಮೊಬೈಲ್ಗೆ ಒಂದು ಫೋನ್ ಮಾಡು. ಎರಡೆರಡು ಮಾತಾಡ್ಬಿಡ್ತೀನಿ ಕಣೆ, ಪ್ಲೀಸ್ ಮಾಡು. ಅತ್ತೆ, ಅವನ ನಂಬರ್ ನನ್ನ ಹತ್ರ ಎಲ್ಲಿದೆ? ನೀವೇ ಮಾಡಿ. ಚಾರು, ನನ್ನ ಮೊಬೈಲಲ್ಲಿ ಇದ್ದಿದ್ದ ಎಲ್ಲ ನಂಬರ್ಗಳು ಡಿಲೀಟ್ ಆಗ್ಬಿಟ್ಟಿದೆ. ನನ್ನ ಹತ್ರ ಯಾರ ನಂಬರು ಇಲ್ಲ. ಅದಕ್ಕೆ ತಾನೇ ನೀನ್ ಫೋನ್ ಮಾಡು ಅಂತ ನಾನು ಹೇಳ್ತಾ ಇರೋದು. ಅತ್ತೆ, ನಿಮ್ಗೆ ಗೊತ್ತಲ್ವಾ, ನನ್ನ ಸಿಮ್ ಕಳ್ದು ಹೋಯ್ತು. ಎಲ್ಲಾರ ನಂಬರು ಆ ಸಿಮ್ ಮೆಮೊರಿಲೇ ಇತ್ತು. ಈಗ ಯಾರ ನಂಬರು ನನ್ನ ಹತ್ರ ಇಲ್ಲ. ನಮ್ಮ ಮಮ್ಮಿ ಡ್ಯಾಡಿಗೂ ಫೋನ್ ಮಾಡಕ್ಕಾಗ್ಲಿಲ್ಲ. ಹೌದಾ? ನಿಮ್ ತಂದೆ ಹತ್ರನೂ ಮಾತಾಡಿಲ್ವೇನೆ? ಅಲ್ಲ ಚಾರು, ನಿನ್ನನ್ನು ಅವ್ರು ನೆನ್ಸ್ಕೊಂಡು ಬೇಜಾರು ಮಾಡ್ಕೊಳಲ್ವಾ? ಚಾರು ಎಲ್ಲೇ ಇದ್ರು ಬಿಂದಾಸ್ ಆಗಿರ್ತಾಳೆ ಅಂತ ಅವ್ರಿಗೆ ಗೊತ್ತು. ಅವ್ರು ಏನು ಟೆನ್ಷನ್ ಮಾಡ್ಕೊಳಲ್ಲ. ಚಾರು, ಆಗಾಗ ನೀನ್ ಬ್ಯುಸಿ ಇರ್ತೀಯಾ? ಇಷ್ಟು ದೊಡ್ಡ ಮನೆಯಲ್ಲಿ ನಾನು ಒಬ್ಳಿಗೆ ಬೇಜಾರಾಗತ್ತೆ ಕಣೆ. ಒಂದ್ ಕೆಲ್ಸ ಮಾಡೋಣ. ಸಿಂಧು ಚಿಕ್ಕು ಅಂದ್ರೆ ನಿಮ್ಗೆ ಇಷ್ಟ ತಾನೇ? ಅವ್ನ ಕರ್ಸೋಣ. ಅಲ್ಲ ಚಾರು, ಅವಳು ಏನು ಅಂತ ಹೇಳ್ಕೊಂಡು ಇಲ್ಲಿಗೆ ಬರ್ತಾಳೆ. ಆಮೇಲೆ ನಾವೆಲ್ಲಿರೋದು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅಲ್ವಾ? ಏನಾದ್ರೂ ಪ್ಲಾನ್ ಮಾಡ್ತೀನತ್ತೆ. ಚಿಕ್ಕು ನಂಬರ್ ಯಾವ್ದೋ ಡೈರಿಲಿ ಬರ್ದಿದ್ ನೆನಪಿದೆ, ಹುಡುಕ್ತೀನಿ. ಅದಾದ್ರೂ ಮಾಡುತ್ತಾಯಿ. ನನಗೂ ಒಬ್ಳಿಗೆ ಬೇಜಾರಾಗ್ಬಿಟ್ಟಿದೆ. ಒಳ್ಳೆ ಕಂಪ್ನಿ ಸಿಕ್ಕಾಗತ್ತೆ. ಸರಿ. ಏನಾಗಿದೆ ನನಗೆ? ಯಾಕೆ ನಿದ್ದೆ ಬರ್ತಿಲ್ಲ? ನಾನು ಸುಂದರವಾಗಿದ್ದೀನಿ, ಕೋಟಿ ಕೋಟಿ ದುಡ್ಡಿದೆ, ಆದರೂ ನೆಮ್ಮದಿಯಾಗಿರೋಕ್ಕಾಗ್ತಿಲ್ಲ. ಯಾಕೆ ಬರೀ ನೋವು ಅವಮಾನ ಸಿಗ್ತಿದೆ? ಆದರೂ ದೇವರು ನನಗೆ ಒಳ್ಳೆ ಅವಕಾಶನೇ ಕೊಟ್ಟಿದ್ದಾನೆ. ನನಗಾಗಿರೋ ಅವಮಾನ ದ್ರೋಹಕ್ಕೆ ಸೇಡು ಅನ್ನೋ ಅವಕಾಶ ಕೊಟ್ಟಿದ್ದಾನೆ. ಇದನ್ನು ನಾನು ತೀರಿಸ್ಕೊಳ್ಳೇಬೇಕು. ನನ್ನ ಮನ್ಸು ಕೆಡಿಸಿ ಮದುವೆ ಮಂಟಪದ ತನಕ ಕರ್ಕೊಂಡು ಹೋಗಿ ತಾಳೆ ಕಟ್ಟಕ್ಕೂ ಮುಂದಾಗಿ ಕೊನೆ ಟೈಮಲ್ಲಿ ಕೈ ಕೊಟ್ಟಿಯಲ್ಲ ಜಯಂತ. ಆದರೂ ನಾನು ನಿಮ್ಮ ಮನೆಗೆ ಬಂದೆ. ಯಜಮಾನ್ರೆ ಅಂತ ನೀನು ಹಿಂದೆ ಓಡಾಡಿದೆ. ಆದರೂ ನೀನು ನನ್ನನ್ನು ಒಪ್ಕೊಂಡಿಲ್ಲ. ನೀನನ್ನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ಯಾ? ಮದುವೆ ಮಂಟಪದಲ್ಲಿ ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿದ್ಯಲ್ಲ, ನೀನು ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಒಂಟಿ ಪಿಚಾಚಿ ಥರ ಓಡಾಡಬೇಕು. ಈಗ ನಿನ್ನಿಂದ ನಿಮ್ಮಮ್ಮನ್ನ ದೂರ ಮಾಡಿದ್ದೀನಿ. ಅಷ್ಟೇ ಅಲ್ಲ, ನಿಮ್ಮ ಮನೇಲಿ ನಿನ್ನ ಜೊತೆ ಇದ್ದಾರಲ್ಲ, ಅವ್ರು ಎಲ್ಲರನ್ನೂ ನಿನ್ನಿಂದ ದೂರ ಮಾಡ್ತೀನಿ. ಈ ಚಾರು ರೋಷ ಏನು ಅನ್ನೋದನ್ನ ತೋರಿಸ್ತೀನಿ. ಯಾವುದೇ ಕಾರಣಕ್ಕೂ ನೀನು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಹಾಗೆ ಮಾಡ್ತೀನಿ. ನಿದ್ದೆ ಮಾಡದೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿದ್ದೆ. ಈ ಮನೆಯಲ್ಲಿ ಏನು ನಡೀತಾ ಇದೆ ಅನ್ನೋದೇ ಅರ್ಥ ಆಗ್ತಿಲ್ಲ ಸುಮತಿ. ಮೀನಾಕ್ಷಿ ಎಲ್ಲಿದ್ದಾಳೆ ಗೊತ್ತಿಲ್ಲ, ಏನು ಮಾಡ್ತೀಯಾಳ ಗೊತ್ತಿಲ್ಲ. ಬರೀ ಟೆನ್ಷನ್ನೇ ಆಗೋಯ್ತು ಜೀವನ ಪೂರ್ತಿ. ಚಾರು ಸುಳ್ಳು ಹೇಳ್ತಿದ್ದಾಳೆ ಅನಿಸ್ತಾ ಇದೆ. ಅವಳು ಸಿಕ್ಕಿದ್ರೆ
ಸತ್ಯ ಏನು ಅಂತ ಗೊತ್ತಾಗುತ್ತೆ. ಅದ್ರ ಚಾರುನೇ ಎಲ್ಲಿದ್ದಾಳೆ ಅನ್ನೋದು ಗೊತ್ತಿಲ್ವಲ್ಲ. ಮೀನಾಕ್ಷಿ ದಡ್ಡಿ ಏನಲ್ಲ, ಅವಳು ಚಾರು ಜೊತೆನಲ್ಲೇ ಇರಬೇಕು. ಇಲ್ಲಿದ್ರೆ ಇಷ್ಟೊತ್ತಿಗೆ ಮನೆಗೆ ಬರಬೇಕಾಗಿತ್ತು. ಅವಳ ಬಗ್ಗೆ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಅವಳು ಎಲ್ಲೇ ಇದ್ರೂ ಫೋನ್ ಮಾಡೇ ಮಾಡ್ತಾಳೆ. ಅವಳು ಬೇರೆಯವ್ರನ್ನ ತೊಂದರೆಗೆ ಸಿಕ್ಕಾಕಿಸ್ತಾಳೆ ಹೊರತು ಅವಳು ತೊಂದರೆಗೆ ಸಿಕ್ಕಾಕೊಳ್ಳಲ್ಲ. ಮೀನಾಕ್ಷಿ ಚಾರು ಸ್ವಾರ್ಥಕ್ಕೆ ನಮ್ಮ ಬೇಗ ತೊಂದರೆ ಅನುಭವಿಸ್ಬಿಡ್ಲಲ್ಲ. ಮಗುವಿನಂತ ಮನಸ್ಸು, ಅದಕ್ಕೆ ಆ ದೇವ್ರು ಅವಳನ್ನ ಕಾಪಾಡ್ದ. ಮೇಘ ಆಸ್ಪತ್ರೆಯಲ್ಲಿದ್ದಾಳೆ. ಅವಳು ನೋಡ್ಕೊಳ್ಳೋದಕ್ಕೆ ಮಯೂರಿ. ಅವಳ ವಯಸ್ಸು ಅದೇ. ಅವತ್ತು ನಾನು ತಪ್ಪು ಮಾಡಿಬಿಟ್ಟೆ. ನಿದ್ದೆ ಮಾಡದಿದ್ರೆ ನಿನ್ನ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ, ನಿನ್ನ ಆಸ್ಪತ್ರೆಯಲ್ಲಿ ಇರೋದು ಬೇಡ ಅಂತ ಅಂದ್ಬಿಟ್ಟೆ. ನಿಜಕ್ಕೂ ಮೇಘನ್ ಜೊತೆ ನೀನಿರ್ಬೇಕಾಗಿತ್ತು. ನಂಗೆ ಹಾಗನ್ಸಿದ್ದಕ್ಕೆ ತಾನೇ ನಾನೇ ಅಲ್ಲಿ ಇರ್ತೀನಿ ಅಂತ ಹೇಳಿದ್ದು. ಆದ್ರೆ ಮಯೂರಿ ತಾನೇ ಇರ್ತೀನಿ ಅಂತ ಹಠ ಹಿಡಿದ್ಲು. ಪಾಪ ಅದು ಚಿಕ್ಕದೆ. ಅವಳಿಗೂ ನಿದ್ದೆ ಇಲ್ಲದೆ ಸುಸ್ತಾಗಿರ್ಬೇಕು. ನಾನು ಮಯೂರಿಗೆ ತುಂಬಾ ಸಲ ಫೋನ್ ಮಾಡಿ ಹೇಳಿದ್ದಾಯ್ತು. ಆದ್ರೆ ಅವಳು ನೀವು ಯಾರು ಬರೋದು ಬೇಡ, ನಾನೇ ಇಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇಷ್ಟಕ್ಕೆಲ್ಲ ಕಾರಣ ಚಾರುಗೆ ಅನ್ಯಾಯ ಆಗಿತ್ತು. ಅದನ್ನ ಅವಳು ಹಠ ಅಂತ ತಗೊಂಡ್ಬಿಟ್ಲು. ಅದಕ್ಕೆ ಜಯಂತನ ಹತ್ರ ಮಾತು ತಗೊಂಡಿದ್ದೀನಿ, ಚಾರುನೇ ಮದುವೆ ಮಾಡ್ಕೋಬೇಕು ಅಂತ. ಇದೊಂದು ನಡೆದ್ರೇನೆ ಮುಂದೆ ಮನೆಯಲ್ಲಿ ಶಾಂತಿ ಅಂತ ಕಾಣೋದು. ನೀವು ಹೇಳೋದೇನೋ ನಿಜ. ಎಲ್ರಿಗೂ ನ್ಯಾಯ ಕೇಳೋ ಹಕ್ಕಿದೆ. ಚಾರು ಕೇಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಆದ್ರೆ ಅವಳು ಹಠ ನೋಡಿದ್ರೆ ಭಯ ಆಗುತ್ತೆ. ಇಲ್ಲಿವರೆಗೂ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಇನ್ನು ಪರಿಹಾರ ಏನಿದ್ರು ದೇವ್ರಿಗೆ ಬಿಟ್ಬಿಡ್ಬೇಕಷ್ಟೆ. ನನ್ನ ಮುದ್ದು ಬೇಗ ಮುದ್ದು ಅಷ್ಟೇನಾ? ಇಲ್ಲಿಂದ ಡಿಸ್ಚಾರ್ಜ್ ಆಗ್ಲಿ, ನೀನ ಶಾಪಿಂಗ್ ಕರ್ಕೊಂಡು ಹೋಗಿ ಹೇಗ್ ಮೇಕ್ ಓವರ್ ಮಾಡ್ತೀನಿ ನೋಡ್ತಿರು. ಐಬ್ರೋಸ್, ಫೇಶಿಯಲ್, ಟೀ ಶರ್ಟ್, ಜೀನ್ಸ್ ಸಾಕು, ತುಂಬಾ ಜಾಸ್ತಿ ಆಯ್ತು. ಮೇಘ, ನಿನ್ನ ರಾಹುಲ್ ನೋಡ್ತಿದ್ದ ಹಾಗೆ ಫಿದಾಗೋಗ್ಬಿಡ್ಬೇಕು. ಹಾಗ್ ಮಾಡ್ತೀನಿ ನೋಡ್ತಿರು. ಮೇಘ, ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು, ಹಿಂಗೆ ಸ್ಟ್ರಾಂಗ್ ಆಗಿರ್ಬೇಕು. ಮಯೂರಿ, ನನ್ಗಿವತ್ತು ಪುಟ್ಟ ಹುಡುಗಿ ಥರ ಅನ್ನಿಸ್ತಾ ಇದೆ. ನೀನು ನನ್ನ ಅಮ್ಮ ಅನ್ನಿಸ್ತಾ ಇದೆಯಾ. ನಿನಗೆ ಗೊತ್ತಾ, ನನಗೊಬ್ಳು ಸ್ವಂತ ಅಕ್ಕ ಇದ್ರು ಅವಳ ಜೊತೆ ಇಷ್ಟು ಅಟ್ಯಾಚ್ಮೆಂಟ್ ಇಲ್ಲ ನನಗೆ. ಆದರೆ ನೀನು ಬಂದಮೇಲೆ ನಾನು ಒಡ ಹುಟ್ಟೋಳ್ಗಿಂತ ಹೆಚ್ಚಾಗ್ಬಿಟ್ಟೆ. ನಾನು ಎಲ್ರೂ ನಿನ್ನಲ್ಲೇ ಕಾಣ್ತೀನಿ. ಮಯೂರಿ, ಯು ಆರ್ ಮೈ ಏಂಜಲ್. ಯಾವಾಗಲೂ ನನ್ನ ಜೊತೆ ಇರ್ತೀಯಾ? ನಂದೊಂದು ಕಂಡೀಷನ್ ಇದೆ, ಒಪ್ಕೊಂಡ್ರೆ ಇರ್ತೀನಿ. ಒಂದಲ್ಲ 100 ಕಂಡೀಷನ್ ಇದ್ರೂ ಪರವಾಗಿಲ್ಲ, ಒಪ್ಕೋತೀನಿ. ಮೇಘ, ಮುಂದಿನ ಜನ್ಮದಲ್ಲಿ ನೀನು ಮುದ್ದು ಮಗಳಾಗಿ ಹುಟ್ಟಬೇಕು. ಬರೀ ಮುಂದಿನ ಜನ್ಮ ಅಷ್ಟೇ ಸಾಕ? ಅಷ್ಟು ಬೇಗ ಬೋರ್ ಆಗೋಗುತ್ತಾ ನಿಮಗೆ? ಹೇ, ಏನ್ ಸರ್ ಕರ್ಸಿದ್ದು? ಗಾಬರಿ ಆಗ್ಬಿಡ್ರಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀರು ಕುಡಿತೀರಾ? ಬೇಡ ಸರ್. ಕಾಫಿ ಕುಡಿತೀರಾ? ಏನು ಬೇಡ ಸರ್. ಅಲ್ಲೊಂದ್ ಕಡೆ ಲೇಡಿದ್ದು ಡೆಡ್ ಬಾಡಿ ಸಿಕ್ಕಿದೆ. ಇನ್ನೂ ಕನ್ಫರ್ಮ್ ಆಗಬೇಕು. ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಬಾಡಿ ಡೀಟೇಲ್ಸ್ ತಗೊಂಡ್ಬನ್ನಿ ಅಂತ ನಮ್ಮವರಿಗೆ ಹೇಳಿ ಕಳಿಸಿದ್ದೀನಿ. ಸರ್, ನಾವು ಅಲ್ಲಿಗೆ ಹೋಗ್ಬಿಡೋಣ ಸರ್. ತುಂಬ ಟೆನ್ಷನ್ ಆಗ್ತಾ ಇದೆ. ಸುಮ್ಮನೆ ಹೋಗೋದು ಬೇಡ ರೀ.
ನಮ್ಮವರೆಲ್ಲ ಹೋಗಿದಾರಲ್ಲ, ಬರ್ತಾರೆ ಬಿಡಿ. ಹಲೋ, ಹೌದಾ? ಆ ಬಾಡಿಗೆ ಸಂಬಂಧಪಟ್ಟವರು ಅಲ್ಲೇ ಬಂದ್ಬಿಟ್ರಾ? ಹಾಗಾದ್ರೆ ಇದು ಪಶುಪತಿಯವರು ಕೊಟ್ಟ ಕಂಪ್ಲೇಂಟ್ಗೆ ಸಂಬಂಧಪಟ್ಟಿಲ್ಲ ಅಂತಾಯ್ತು. ಸರಿ, ಮಹಜರ್ ಮಾಡಿಕೊಂಡು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಡಿ. ಸರಿ, ಆಯ್ತು. ಲಕ್ಕೀರಿ ನೀವು. ಆ ಬಾಡಿ ನಿಮ್ಮ ಹೆಂಡತಿದಲ್ಲ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸರಿ, ನೀವಿನ್ನು ಹೊರಡಿ. ಏನಾದರೂ ಇದ್ರೆ ಹೇಳಿ ಕಳಿಸ್ತೀವಿ. ಸರಿ ಸರ್, ನಾ ಏನು ಬರ್ತೀನಿ. ನೋಡ್ರಿ, ಪೊಲೀಸ್ ಸ್ಟೇಷನ್ನು, ಆಸ್ಪತ್ರೆ, ಕೋರ್ಟು, ಇಲ್ಲಿಂದ ಹೋಗುವಾಗ ಬರ್ತೀನಿ ಅಂತ ಹೇಳಬಾರ್ದು. ಹೋಗಿ. ಸರಿ ಸರ್, ನಾನು ಹೋಗ್ತೀನಿ. ಎಲ್ಲ ಮೀನಾಕ್ಷಿದು. ಮೀನಾಕ್ಷಿ ಎಲ್ಲಿ ಹಾಳಾಗೋದ್ಲು. ಇವಳು ಕಟ್ಕೊಂಡು ನಿಂತಿದ್ದ ನನಗೆ ನೆಮ್ಮದಿನೂ ಇಲ್ಲ, ನಿದ್ದೆನೂ ಇಲ್ಲ. ಹಾಳಾದವಳು. ಇಲ್ಲೇ ಇದ್ದೀನಿ. ಏನತ್ತೆ ಇದು ಕೈಯಲ್ಲಿ? ಸಕ್ಕರೆ ಡಬ್ಬಮ್ಮ. ಗೋಡೆಯಿಂದ ಇರುವೆ ಇಳಿತಾ ಇತ್ತು, ಪಾಪ ಅಂತ ಸಕ್ಕರೆ ಹಾಕ್ತಿದ್ದೆ. ಏನತ್ತೆ ನೀವು ಇರುವೆ ಬಂದಾಗ ಕ್ಲೀನ್ ಮಾಡೋದ್ ಬಿಟ್ಟು ಇನ್ನಷ್ಟು ಇರುವೆ ಬರ್ಲಿ ಅಂತ ಸಕ್ಕರೆ ಹಾಕ್ತಿದ್ದೀರಾ? ಚಾರು, ಇದು ಕಪ್ಪು ಇರುವೆ ಬಂದ್ರೆ ಮನೆಗೆ ಒಳ್ಳೇದಾಗತ್ತಂತೆ, ಗೊತ್ತಾ? ನಾನು ಇದನ್ನೆಲ್ಲ ನಂಬಲ್ಲ. ಚಾರು, ನಮ್ಮಮ್ಮ ನಮ್ಮಜ್ಜಿ ಎಲ್ಲರೂ ಹೇಳ್ತಿದ್ರು ಕಪ್ಪು ಇರುವೆ ಮನೆಗೆ ಬಂದ್ರೆ ಒಳ್ಳೇದು ಅಂತ. ನಾವೀಗಿರೋ ಮನೆಯಲ್ಲಿ ಇರುವೆನೇ ನೋಡ್ಲಿಲ್ಲ ನಾನು. ಎಷ್ಟೋ ವರ್ಷದ ಹಿಂದೆ ನಮ್ಮ ಹಳೇ ಮನೇಲಿ ನೋಡಿದ್ದಿರುವೆ. ಈಗ ನಮ್ಮ ಈ ಹೊಸ ಮನೆಯಲ್ಲಿ ನೋಡ್ತಿದ್ದೀನಿ ಅಂದ್ರೆ ಅಯ್ಯೋ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಚಾರು. ಗ್ಯಾರಂಟಿ ಇದು ಶುಭ ಶಕುನನೇ. ಸೂಪರ್ ಅಲ್ವಾ ಚಾರು? ಸೂಪರ್ ಆಗಿರೋದು ನೀವು ಅತ್ತೆ. ಎಷ್ಟೊಂದು ಸ್ಲಿಮ್ ಆಗಿ ಫಿಟ್ ಆಗಿ ಕಾಣಿಸ್ತೀರಾ ನೋಡಿ. ಅತ್ತೆ, ನಿಮ್ದೇನಾದ್ರೂ ಲವ್ ಮ್ಯಾರೇಜಾ? ನಮ್ದು ಲವ್ ಅಲ್ಲ, ಅರೇಂಜು ಅಲ್ಲ. ಕರೆಕ್ಟಾಗಿ ಹೇಳಬೇಕು ಅಂದ್ರೆ ಒಂಥರ ಈ ಗ್ಯಾರೇಜ್ ಮ್ಯಾರೇಜ್ ಅಂದ್ಕೋ. ಯಾಕತ್ತೆ? ಅದೊಂದು ದೊಡ್ಡ ಕತೆ ಚಾರು. ನಿಮ್ಮ ಮಾವ ಯಾವುದೇ ಹುಡುಗಿನ ನೋಡಕ್ ಹೋದ್ರು ಆ ಹುಡುಗಿ ಅವ್ರನ್ನ ರಿಜೆಕ್ಟ್ ಮಾಡ್ಬಿಡ್ತಿದ್ಲಂತೆ. ನನ್ನನ್ನ ಯಾವುದೇ ಹುಡುಗ ನೋಡಕ್ ಬಂದ್ರು ನಾನೇ ಅವನನ್ನ ರಿಜೆಕ್ಟ್ ಮಾಡ್ಬಿಡ್ತಿದ್ದೆ. ಎರಡೂ ಕುಟುಂಬದವ್ರು ಸೇರ್ಕೊಂಡು ಯಾವುದೋ ಫಂಕ್ಷನ್ ಅಲ್ಲಿ ನಮ್ಮಿಬ್ರಿಗೂ ಗಂಟು ಹಾಕಿದ್ರು. ಈ ಗ್ಯಾರೇಜ್ಗಳಲ್ಲಿ ಸ್ಪೇರ್ ಪಾರ್ಟ್ಸ್ಗಳನ್ನ ಜೋಡಿಸ್ತಾರಲ್ಲ ಹಾಗೆ. ಅದಕ್ಕೆ ಹೇಳಿದ್ದು ನಮ್ದು ಮ್ಯಾರೇಜ್ ಅಲ್ಲ ಗ್ಯಾರೇಜು ಅಂತ. ಈಗಲೂ ರಿಪೇರಿ ನಡೀತಾನೆ ಇದೆ ನೋಡು. ಅವ್ರನ್ನ ನೋಡಿದ್ರೆ ರೊಮ್ಯಾಂಟಿಕ್ ಆಗಿ ಕಾಣಿಸ್ತಾರೆ, ನೀವ್ ನೋಡಿದ್ರೆ ಹೀಗಂತಿದ್ದೀರಾ ಅತ್ತೆ. ರೊಮ್ಯಾಂಟಿಕಾ? ಚಾರು, ಯಾರನ್ನ ಹೋಗಿ ರೊಮ್ಯಾಂಟಿಕ್ ಅಂತೀಯಮ್ಮ? ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ಅವ್ರು ಒಂಥರ ರೋಬೋ ಇದ್ದ ಹಾಗೆ. ಕೀ ಕೊಟ್ರೆ ಚಾರ್ಜ್ ಮಾಡಿದ್ರೆ ಅತ್ತಾಯ್ತಾ ಓಡಾಡ್ತಾರೆ, ಇಲ್ಲ ಅಂದ್ರೆ ಸೈಲೆಂಟ್ ಆಗಿ ಒಂದ್ ಮೂಲೆಯಲ್ಲಿ ಕೂತಿರ್ತಾರೆ. ಅವ್ರಿದಾರೆ ಇಲ್ವೋ ಅನ್ನೋದು ಗೊತ್ತಾಗಲ್ಲ. ಈಗ ನೀವ್ ಇಲ್ದೇ ಇರೋ ಕಾರಣಕ್ಕೆ ಸ್ವಲ್ಪ ಅಲರ್ಟ್ ಆಗಿ ಓಡಾಡ್ತಾ ಇದ್ದಾರೆ ಅನ್ಸುತ್ತೆ ಅಲ್ವಾ? ಈಗ ಕರೆಕ್ಟಾಗಿ ಹೇಳ್ದೆ ನೋಡು. ಆದ್ರೂ ಚಾರು, ಅವ್ರನ್ನ ನೆನ್ಸ್ಕೊಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅದೇ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡ್ ಬನ್ನಿ, ಗಾರ್ಡನ್ ಅಲ್ಲಿ ಕೂತ್ ಮಾತಾಡೋಣ. ಎಂತ ಚಾರು ನಂಬರ್ ಕೊಡು. ಯಾಕೆ ಮಾವ? ಮಾತಾಡಬೇಕು, ನಂಬರ್ ಕೊಡು. ಕೊಡಯ್ಯ, ಓಪನ್ ಮಾಡೋ.
ಚಾರು, ನಾನಮ್ಮ ವಿಶ್ವನಾಥ್ ಮಾತಾಡ್ತಿರೋದು. ಯಾರು ನನ್ನ ನಂಬರ್ ಕೊಟ್ರು? ಜಯಂತ್ ಕೊಟ್ನಾ? ಹೌದಮ್ಮ. ನೋಡ, ಎಲ್ಲಿದ್ದೀಯಾ, ಹೇಗಿದ್ದೀಯಾ, ಬೇಗ ಮನೆಗೆ ಬಂದ್ಬಿಡಮ್ಮ. ಹಠ, ಕೋಪ, ಷರತ್ತು ಎಲ್ಲ ಬಿಟ್ಟುಬಿಡು. ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತರಾಯ್ತು. ನಮ್ಗೆ ಯಾರಿಗೂ ನಿನ್ನ ಮೇಲೆ ಕೋಪ ಆಗಲಿ ಬೇಸರ ಆಗಲಿ ಇಲ್ಲ. ನೀನೇ ನಮ್ಮ ಮನೆ ಸೊಸೆ ಅಂತ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಬಂದ್ಬಿಡಮ್ಮ. ಹಲೋ ಹಲೋ ಚಾರು, ಕೇಳಿಸ್ತಿದ್ಯಾ ನಾನು ಹೇಳ್ತಾ ಇರೋದು? ಹಲೋ, ಇನ್ನು ಏನೆಲ್ಲ ಡೈಲಾಗ್ ಇದೆಯೋ ಹೇಳ್ಬಿಡಿ. ನೀನು ಮನೆ ಬಿಟ್ಟು ಹೋದ್ಮೇಲೆ ನಾವೆಲ್ಲ ಕೂತು ಜಯಂತನಿಗೆ ಬುದ್ಧಿ ಹೇಳಿದ್ವಿ. ಕೊನೆಗೆ ಅವನು ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ. ನಿನ್ನನ್ನೇ ಮದುವೆ ಮಾಡ್ಕೋತೀನಿ ಅಂತ. ಬೇಗ ಮನೆಗೆ ಬಾಮ್ಮ. ಪದೇ ಪದೇ ಹಳ್ಳಕ್ಕೆ ಬೀಳಕ್ಕೆ ನಾನೇನೇನು ಬುದ್ಧಿ ಇಲ್ದೇ ಇರೋಳು ಅನ್ಕೊಂಡಿದ್ದೀರಾ? ನೀವು ನಿರ್ಧಾರ ಮಾಡಕ್ಕೆ ಇಷ್ಟು ದಿನ ಬೇಕಾಗಿತ್ತಾ? ನಾನು ನಿಮ್ಮ ಮನೇಲಿ ಇದ್ನಲ್ಲ, ಈ ಯೋಚನೆ ಅವಾಗ ಬರ್ಲಿಲ್ವಾ? ಒಬ್ಬ ವ್ಯಕ್ತಿನಾಗಲಿ ಒಂದು ವಸ್ತುನಾಗಲಿ ಕಳ್ಕೊಂಡ ಮೇಲೇನೆ ಅಮ್ಮ ಅದರ ಬೆಲೆ ನಮಗೆ ಗೊತ್ತಾಗೋದು. ಮತ್ತೆ ಅದನ್ನು ಕಳ್ಕೋಬಾರ್ದು ಅನ್ನೋ ಉದ್ದೇಶದಿಂದನೇ ಈ ನಿರ್ಧಾರಕ್ಕೆ ಬಂದಿರೋದು. ನಿಮಗೆ ಬೇಕಾದ ಹಾಗೆ ನಾಲ್ಗೆ ಬದಲಾಯಿಸ್ತೀರಾ ಅಲ್ವಾ? ನಾನು ನಿಮ್ಮ ಮಾತಿಗೆ ತಲೆ ಅಲ್ಲಾಡಿಸಿ ಎದ್ನೋ ಬಿದ್ನೋ ಅಂತ ಓಡ್ ಬಂದು ಜಯಂತನ ಮುಂದೆ ತಲೆ ತಗ್ಗಿಸ್ತೀನಿ ಅನ್ಕೊಂಡ್ರ? ನೋ, ನೆವರ್. ಕೋಪ ಮಾಡ್ಕೋಬೇಡಮ್ಮ. ಹೇಳಿದ್ನಲ್ಲ, ಆಗಿದ್ದೆಲ್ಲ ಆಗೋಯ್ತು, ಮರ್ತು ಬಿಡು ಅಂತ. ನೋಡು, ಇನ್ನು ಮುಂದೆ ನಾನು ಜವಾಬ್ದಾರಿ ತಗೋತೀನಿ. ಮತ್ತೆ ಈ ರೀತಿ ಮರುಕಳಿಸ್ದ ಹಾಗೆ ನಾನು ನೋಡ್ಕೋತೀನಿ. ನಿಮ್ಮ ಮನೇಲಿ ನನಗೆ ತುಂಬಾ ಅವಮಾನ ಆಗಿದೆ. ಡೈಲಿ ನಿಮ್ಮ ಕಣ್ಮುಂದೆ ಓಡಾಡ್ಬೇಕಾದ್ರೆ ನಿಮ್ಮ ಮನ್ಸು ಕರಗ್ಲಿಲ್ವಾ? ಅದನ್ನೆಲ್ಲ ಮರ್ತು ಬಿಡು ಅಂತ ಎಷ್ಟು ಈಸಿಯಾಗಿ ಹೇಳ್ತೀರಾ? ಇದೇನಾ ನಿಮ್ ದೊಡ್ಡತನ? ಸುಮ್ಮನೆ ಇರಲ್ಲ. ನಾನೀಗ ಹಳೆ ಚಾರು ಅಲ್ಲ. ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಸರ್ವನಾಶ ಮಾಡ್ತೀನಿ. ನೀವೆಲ್ಲರೂ ನೋವಲ್ಲೇ ನರಳೋ ಹಾಗೆ ಮಾಡ್ತೀನಿ. ಬಿಡಲ್ಲ, ಯಾರನ್ನೂ ಬಿಡಲ್ಲ. ನೋಡಮ್ಮ, ಚಾರು 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 ಫೋನ್ ಕಟ್ ಮಾಡ್ಬಿಟ್ಲಲ್ಲ. ಎಂತ ಯಾಕೋ ಸರಿ ಹೋಗುವ ಕಾಣ್ತಿಲ್ಲ. ತುಂಬ ಸೀರಿಯಸ್ ಆಗಿದ್ದಾಳೆ. ನಿಮ್ಮ ಮನೇನ ಸರ್ವನಾಶ ಮಾಡ್ತೀನಿ, ಪ್ರತಿದಿನ ಎಲ್ಲರೂ ಕೊರಗೋ ಹಾಗೆ ಮಾಡ್ತೀನಿ ಅಂತ. ನೀನು ಅದನ್ನು ಸೀರಿಯಸ್ ಆಗಿ ತಗೋಬೇಡ. ಕೂಲಾಗಿರ. ಏನು ಮಾಡಬೇಕು ಅನ್ನೋದನ್ನು ನಾನು ಯೋಚನೆ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಒಂದು ಕೆಲಸ ಮಾಡಿ ಜಯಂತ, ಫೋನ್ ಮಾಡಿ ಚಾರ್ ಯಾಕೋ ಬಂದೆ ಇಲ್ಲಿಗೆ? ಎಷ್ಟೋ ಧೈರ್ಯ ನಿನಗೆ? ಆವತ್ತು ನಾನು ವಾರ್ನ್ ಮಾಡಿದ್ದನ್ನ ಮನೇಲಿ ಯಾರು ಹೇಳಿಲ್ವ ನಿನಗೆ? ಕಾಲು ಮುರಿತೀನಿ ಅಂತ ಹೇಳಿದ್ದೆ. ಇವತ್ತು ಕಾಲು ಮುರಿಯೋದಲ್ಲ, ನಿನ್ ಜೀವನೇ ತೆಗಿತೀನಿ. ಹೇ, ಏನೋ ನೀನು ಮಾಡೋದೆಲ್ಲ ಮಾಡ್ಬಿಟ್ಟು ಮತ್ತೆ ಯಾವ ಮುಖ ಹೊತ್ಕೊಂಡು ಇಲ್ಲಿಗೆ ಬಂದಿದ್ಯಾ? ಮೊದಲು ತೊಲಗ ಆಚೆಗೆ ಹೋಗ. ಆಚೆ. ನನಗೂ ಕೋಪ ಬರುತ್ತೆ. ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ. ನಾನು ಬಾಯಿ ಬಿಟ್ರೆ ನಿಮ್ಗಿಂತ ಚೀಪ್ ಲೆವೆಲ್ಗೆ ಇಳಿಬೋದು. ದೊಡ್ಡೋರು ಅಂತ ಗೌರವ ಕೊಟ್ಟು ಸುಮ್ಮನೆ ಇದ್ದೀನಿ. ನನ್ನ ಮನೆಗೆ ಬಂದು ನನಗೆ ಎದುರು ಮಾತಾಡ್ತೀಯ? ನನ್ನಿಂದ ನೋವಾಗಿದೆ ನಿಜ. ಆದರೆ ಅದರಿಂದ ಯಾವ ಕಾರಣ ಇದೆ ಅಂತನಾದ್ರೂ ತಿಳ್ಕೊಬಾರ್ದಾ? ತಿಳ್ಕೊಳ್ಳೋಕೆ, ಅರ್ಥ ಮಾಡ್ಕೊಳ್ಳೋಕೆ, ಹತ್ತು ಕರೆದು ಉಪಚಾರ ಮಾಡೋಕೆ ನಮ್ಗೇನು ಕೆಲಸ ಇಲ್ಲ ಅಂದ್ಕೊಂಡ್ಯಾ? ನೀನು ನನ್ನ ಮನೆಗೆ ಬಂದಿದ್ದೆ ತಪ್ಪು.
ಅದರಲ್ಲೂ ಇಷ್ಟು ಮಾತಾಡೋಕ್ ಬಿಟ್ನಲ್ಲ, ಇನ್ನೂ ದೊಡ್ಡ ತಪ್ಪು. ನೋಡು, ನನ್ನ ಕೋಪ ನೆತ್ತಿಗೇರೋಕ್ ಮುಂಚೆ ಹೋಗೋ ಇಲ್ಲಿಂದ. ಆವೇಶ ಪಡೋದ್ರಿಂದ ಯಾವ ಸಮಸ್ಯೆಗೂ ಪರಿಹಾರ ಸಿಗೋದಿಲ್ಲ. ಚಾರುನ್ ಕರೆಸಿ ಈಗಲೇ ಎಲ್ಲ ಸಮಸ್ಯೆನೂ ಈಗಲೇ ಇತ್ಯರ್ಥ ಆಗುತ್ತೆ. ಏಯ್, ಹೆಣ್ಮಕ್ಳು ಅಂದ್ರೆ ಏನಂತ ಅನ್ಕೊಂಡಿದ್ಯಾ ನೀನು? ನಿನಗ್ ಬೇಕಾದಾಗ ಹತ್ರ ಆಗೋದು, ಬೇಡ ಅನ್ನಿಸ್ದಾಗ ದೂರ ತಳ್ಳೋದು. ನಾಚಿಕೆ ಆಗಲ್ಲ ನಿಂಗೆ? ಪ್ಲೀಸ್ ಅಮ್ಮ, ಕೋಪ ಇದ್ರೆ ನಾಲ್ಕೇಟ್ ಹೊಡೀರಿ, ಏನ್ ಬೇಕಾದ್ರೂ ಮಾಡಿ. ಕೈ ಮುರಿತೀರಾ, ಕಾಲ್ ಮುರಿತೀರಾ, ಏನ್ ಬೇಕಾದ್ರೂ ಮಾಡಿ, ನಾನು ಅನುಭವಿಸ್ತೀನಿ. ನನಗೆ ಈಗಿರೋ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಷ್ಟೇ. ಅದಕ್ಕೆ ನಾನು ಇಲ್ಲಿ ತನಕ ಬಂದಿರೋದು. ಚಾರುಗೆ ನಿನ್ನ ಜೊತೆ ಮದುವೆ ಆಗ್ಬೇಕು ಅಲ್ವಾ? ಹೌದು. ನೋಡು, ಚಾರು ಮದುವೆ ಆಗ್ತಾ ಇರೋದು ನಿಜ, ಆದರೆ ಅದು ನಿನ್ನ ಜೊತೆ ಅಲ್ಲ ಅನ್ನೋದು ಅಷ್ಟೇ ನಿಜ.